ಆಲ್ಮೋಸ್ಟ್ ಎಲ್ಲರ ಹತ್ರ BS6 ಮಾಡಲ್ ಗಾಡಿಗಳಿರುತ್ತೆ. ಈ ಗಾಡಿ ಒಳಗೆ MI ಲೈಟ್ ಆನ್ ಆಗ್ತಿದೆ. ಯಾಕಪ್ಪ ಆನ್ ಆಗ್ತಿದೆ ಅಂದ್ರೆ ಇಂಜಿನ್ ಚೆಕ್ ಲೈಟ್ ಅಂತ ಹೇಳಿ, ಇಂಜಿನ್ ಏನಾರ ಪ್ರಾಬ್ಲಮ್ ಇದೆ ಅಂತ ಹೇಳಿ ತಿಳ್ಕೊಬೇಡಿ. ಈ ಗಾಡಿ ಒಳಗೆ ಏನಾದರೂ ಸೆನ್ಸರ್ ಪ್ರಾಬ್ಲಮ್ ಇದೆ, ECU ಅಂದ್ರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್, ಯಾವುದೇ ತರಹದ ಸೆನ್ಸರ್ ಆಗ್ಲಿ, ಸೆನ್ಸರ್ ಇಂದ ಏನಾರ ಸಮಸ್ಯೆ ಆದ್ರೆ, ಮಿಸ್ಸಿಂಗ್ ಪ್ರಾಬ್ಲಮ್ ಬಂದ್ರೆ, ಎರರ್ ಕೋಡ್ ಬಂದ್ರೆ ಇದು ಮಾತ್ರ MI ಲೈಟ್ ಆನ್ ಆಗುತ್ತೆ. ಬ್ಯಾಟರಿ ಡೌನ್ ಆದ್ರೂ ಸಮೇತನು MI ಲೈಟ್ ಬ್ಲಿಂಕ್ ಆಗುತ್ತೆ. ಚೆಕ್ ಇಂಜಿನ್ ಲೈಟ್ ಬರುತ್ತೆ. ಇಂಜಿನ್ ಸಂಬಂಧಪಟ್ಟಿದ್ದಲ್ಲ, ಓನ್ಲಿ ಫಾರ್ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಿದ್ದು. ಬೇಗ ಹೋಗ್ಬಿಟ್ಟು MI ಲೈಟ್ ಯಾಕೆ ಉರಿತಾ ಇದೆ ಅಂತೇಳಿ ಸ್ಕ್ಯಾನ್ ಮಾಡ್ಬಿಟ್ಟು ಚೆಕ್ ಮಾಡಿಸಿ. ಗಾಡಿ ಒಳಗೆ ಏನೇನ್ ಕೋಡ್ ಬಂದಿದೆ ಅಂತೇಳಿ ನೀವು ನೋಡಬಹುದು. ಬಂದ್ಬಿಟ್ಟು ಸಿಲಿಂಡರ್ ಇಂಜೆಕ್ಟರ್ ಸರ್ಕ್ಯೂಟ್ ಲೋ ಓಪನ್ ಅಂತ ಬಂದಿದೆ, ಒಂದು ಫ್ಯೂಲ್ ಸಿಸ್ಟಮ್ ರನ್ನಿಂಗ್ ಟು ಲೀಚ್ ಅಂತ ಬಂದಿದೆ, ಆಕ್ಸಿಜನ್ ಸೆನ್ಸರ್ ಹೀಟಿಂಗ್ ಅಂತ ಬಂದಿದೆ, ಬ್ಯಾಟರಿ ವೋಲ್ಟೇಜ್ ಲೋ. ಇದು ಎಲ್ಲ ಹಿಸ್ಟ್ರಿ ಒಳಗೆ ಬಂದಿರೋದು. ಕರೆಂಟ್ ಒಳಗೆ ಯಾವುದೇ ರೀತಿದ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನೀವು ಪಿ ಕೋಡ್ ಸಮೇತ ನೀವು ನೋಡಬಹುದು. ಎಲ್ಲ ಎರರ್ ಕೋಡ್ ಅನ್ನ ಕ್ಲಿಯರ್ ಮಾಡಿದ ತಕ್ಷಣ ಈ MI ಲೈಟ್ ಅನ್ನೋದು ಆಫ್ ಆಗುತ್ತೆ. ನೀವು ಗಾಡಿನ ಓಡಿಸ್ತಾ ಇರ್ತೀರಾ, ನಿಮ್ ಗಾಡಿ ಒಳಗೆ ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಜರ್ಕಿಂಗ್ ಇಲ್ಲ, MI ಲೈಟ್ ಉರಿತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಓಡಿಸಕ್ಕೆ ಚೂರು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಗಾಡಿನ ಓಡಿಸಬಹುದು. ಬ್ಯಾಟರಿ ವೋಲ್ಟೇಜ್ ಲೋ ಆದ್ರೂ ಸಮೇತನು MI ಲೈಟ್ ಆನ್ ಆಗುತ್ತೆ. ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ನಮ್ಮ ಪೇಜಿಗೆ ಫಾಲೋ ಮಾಡೋದೇ ಮರಿಬೇಡಿ ಬ್ರೋ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ, ಮತ್ತೊಂದು ಹೊಸ ಟಾಪಿಕ್ ಅಲ್ಲಿ. ಬಾಯ್, ಸಿ ಯು.